ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡದ ಬಳಿಕ ಭಾರತ ಸರ್ಕಾರ ಇಟ್ಟಂತಹ ರಾಜತಾಂತ್ರಿಕ ನಡೆಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ದೇಶದಲ್ಲಿರುವ ಪಾಕ್ ಪ್ರಜೆಗಳು ವಾಪಸಾತಿಗೆ ನೀಡಿದಂತಹ ಗಡುವು ಕೂಡ ಮುಗಿದಿದ್ದು ನೂರಾರು ಜನ ಪಾಕ್ ಪ್ರಜೆಗಳು ಪಾಕಿಸ್ತಾನಕ್ಕೆ ವಾಪಸ್ಸಾಗಿದ್ದಾರೆ. ಆದರೆ ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕಥೆ. ಕಣ್ಣೀರು ಹಾಕುತ್ತಲೇ ಸಂಬಂಧಿಕರು ಪಾಕಿಸ್ತಾನಕ್ಕೆ ಬೀಳ್ಕೊಟ್ಟಿದ್ದಾರೆ. ಆ ಕಥೆಗಳು ಏನು ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಕೇಂದ್ರ ಸರ್ಕಾರದಿಂದ ಪಾಕ್ ವೀಸಾ ರದ್ದು, ಅಟ್ಟಾರಿ ವಾಘಾ ಗಡಿಯಲ್ಲಿ ಕರುಣಾಜನಕ ಕಥೆ. ಸಂಬಂಧಿಕರಿಂದ ಪಾಕ್ ಪ್ರಜೆಗಳಿಗೆ ವಿದಾಯ. ಪಹಲ್ಗಾಮ್ನಲ್ಲಿ ರಕ್ತ ಪಿಶಾಚಿಗಳ ಕ್ರೌರ್ಯ ಮೆರೆದ ಬಳಿಕ ಭಾರತ ಸರ್ಕಾರ ರಾಜತಾಂತ್ರಿಕ ದಿಟ್ಟ ಹೆಜ್ಜೆ ಇಡ್ತಿದೆ. ಅದರಲ್ಲಿ ಪ್ರಮುಖವಾಗಿ ಭಾರತದಲ್ಲಿರುವ ಪಾಕಿಸ್ತಾನ್ ಪ್ರಜೆಗಳ ವೀಸಾ ಕ್ಯಾನ್ಸಲ್. ಭಾರತದಲ್ಲಿರುವ ಪಾಕ್ ಪ್ರಜೆಗಳು ವಾಪಸ್ ತೆರಳಲು ನೀಡಿದ್ದ ಗಡುವು ನಿನ್ನೆಗೆ ಮುಗಿದಿದೆ. ಅಟ್ಟಾರಿ ವಾಘಾ ಗಡಿ ಮೂಲಕ ಸೇರಿದಂತೆ ಒಟ್ಟು 537 ಪಾಕಿಸ್ತಾನ ಪ್ರಜೆಗಳು ವಾಪಸ್ಸಾಗಿದ್ದಾರೆ. ಸಾರ್ಕ್ ವೀಸಾ ಸೇರಿದಂತೆ ಒಟ್ಟು 12 ವಿಧಗಳ ವೀಸಾದೊಂದಿಗೆ ಭಾರತ ಪ್ರವೇಶಿಸಿದ್ದವರು ಪಾಕಿಸ್ತಾನಕ್ಕೆ ವಾಪಸ್ಸಾಗಲು ನಿನ್ನೆ ಕೊನೆ ದಿನವಾಗಿತ್ತು. ತಮ್ಮ ಸಂಬಂಧಿಕರನ್ನ ನೋಡಲು, ಕುಟುಂಬದೊಂದಿಗೆ ಕಾಲ ಕಳೆಯಲು ಕೆಲವರು 30-40 ವರ್ಷಗಳ ಬಳಿಕ ಭಾರತಕ್ಕೆ ಬಂದಿದ್ದವರು ಭಾನುವಾರ ಅಟ್ಟಾರಿ ವಾಘಾ ಗಡಿಯಲ್ಲಿ ಸರತಿಯಲ್ಲಿ ನಿಂತಿದ್ದರು. ಭಾರಿ ಸಂಖ್ಯೆಯಲ್ಲಿ ಸೇರಿದ್ದ ಸಂಬಂಧಿಕರು ಕಣ್ಣೀರು ತುಂಬಿಕೊಂಡೇ ವಿದಾಯ ಹೇಳಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆ. ತಾಯಿ ಬಿಟ್ಟು ಪಾಕಿಸ್ತಾನಕ್ಕೆ ಮರಳಿದ ಪುತ್ರಿ. ಯುವತಿ ಸರಿತಾ ಎಂಬಾಕೆ ತನ್ನ ತಾಯಿಯನ್ನು ಬಿಟ್ಟು ಪಾಕಿಸ್ತಾನಕ್ಕೆ ವಾಪಸ್ಸಾಗಿದ್ದಾಳೆ. ಸರಿತಾ, ಆಕೆಯ ಸಹೋದರ ಹಾಗೂ ತಂದೆ ಪಾಕಿಸ್ತಾನದ ಪ್ರಜೆಗಳು. ಸರಿತಾ ಪೋಷಕರು 1991ರಲ್ಲಿ ಮದುವೆಯಾಗಿದ್ದರು. ಒಂದೆಡೆ ತಾಯಿ ಪ್ರಿಯಾ ಕನ್ನರ್ ಕಣ್ಣೀರು ಸುರಿಸಿದರೆ, ಮಗಳು ಸರಿತಾ ತಾಯಿಯನ್ನು ಬಿಟ್ಟು ಹೋಗುವುದು ಹೇಗೆ ಎಂದು ಉಮ್ಮಳಿಸುತ್ತಿದ್ದರು. ನನ್ನ ತಾಯಿ ಭಾರತದವಳು. ಆಕೆ ಬಳಿ ಭಾರತದ ಪಾಸ್ಪೋರ್ಟ್ ಇರುವುದರಿಂದ ನಮ್ಮ ಜೊತೆ ಪಾಕಿಸ್ತಾನಕ್ಕೆ ಬರುವುದಕ್ಕೆ ಆಕೆಗೆ ಅಧಿಕಾರಿಗಳು ಅನುಮತಿ ನೀಡುತ್ತಿಲ್ಲ. ಹೀಗಾದರೆ ಇನ್ನು ಯಾವಾಗ ನಾನು ನನ್ನ ತಾಯಿ ಮುಖ ನೋಡುತ್ತೇನೋ ಏನೋ ಎಂದು ಯುವತಿ ಸರಿತಾ ಕಣ್ತುಂಬಿಕೊಂಡರು. ಸರಿತಾ ಮಾತ್ರವಲ್ಲ, ಮೊಹಮ್ಮದ್ ಅಯಾನ್ನದ್ದು ಇದೇ ಕಥೆ. ಇಂಥ ಹಲವು ಕಥೆಗಳು ಸರತಿ ಸಾಲಿನಲ್ಲಿ ಕೇಳಿಬಂದವು. ಇಲ್ಲಿ ಒಬ್ಬೊಬ್ಬರದ್ದು ಒಂದು ಕಥೆ. ಸಹೋದರರನ್ನು ಗಡಿಯಲ್ಲಿ ಬಿಟ್ಟು ಬರಲು ಬಂದಿರುವ ಸಹೋದರಿಯರು, ಅತ್ತೆ ಅಜ್ಜಿಯರನ್ನ ಬಿಟ್ಟು ಹೋಗಲು ಬಂದಿದ್ದ ಸಂಬಂಧಿಕರು ಕಣ್ಣೀರ ಮೂಲಕ ವಿದಾಯ ಹೇಳಿದ್ರು. ಮತ್ತೆಂದು ತಮ್ಮ ಕುಟುಂಬದವರನ್ನು ನೋಡುವ ಭಾಗ್ಯ ಸಿಕ್ಕುವುದೋ ಎನ್ನುವ ಬೇಸರದೊಂದಿಗೆ ತಮ್ಮವರನ್ನು ಕೊನೆಯ ಬಾರಿ ನೋಡುವಂತೆ ನೋಡುತ್ತಾ ಅತ್ತು ಕರೆಯುವ ದೃಶ್ಯಗಳು ಅಟ್ಟಾರಿ ಗಡಿಯ ಬಳಿ ಕಂಡುಬಂದವು. ಒಡಿಶಾದ ಶಾರದಾಬಾಯಿ ಎಂಬಾಕೆಯದು ದುರಂತ ಕಥೆ. 35 ವರ್ಷದ ಹಿಂದೆ ಆಕೆಯ ತಂದೆ 60 ದಿನ ವೀಸಾದೊಂದಿಗೆ ಬಂದು ನೆಲೆಸಿದ್ದರು. ಶಾರದಾ ಇಲ್ಲಿನ ಮಹೇಶ್ ಎಂಬಾತನನ್ನ ವರಿಸಿದ್ದರು. ಇದೀಗ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ವಾಪಸ್ ಹೋಗಬೇಕಿದೆ. ಆದರೆ ಪಾಕಿಸ್ತಾನದಲ್ಲಿ ಆಕೆಯ ಸಂಬಂಧಿಕರು ಒಬ್ಬರೂ ಇಲ್ಲ. ನಾನೆಲ್ಲಿ ಹೋಗಲಿ ಎಂದು ಚಿಂತಾಕ್ರಾಂತರಾಗಿದ್ದಾರೆ. ಸರ್ಕಾರ ತಮ್ಮ ನಿರ್ಧಾರ ಬದಲಿಸಲಿ ಎಂದು ಮನವಿ ಮಾಡಿದ್ದಾರೆ. ಸುತ್ತಲೇ ತಮ್ಮನ್ನು ವಾಪಸ್ಸು ಕಳುಹಿಸುವ ಕುರಿತು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಸರತಿಯಲ್ಲಿ ನಿಂತಿದ್ದವರು ಬೇಸರ ವ್ಯಕ್ತಪಡಿಸಿದರು. ಯಾರೋ ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಎಂದು ಪ್ರಶ್ನಿಸಿದರು. ಭಾರತದಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆಯುವವರಿಗೆ ಪಾಕ್ಗೆ ಮರಳಲು ಏಪ್ರಿಲ್ 29 ಕೊನೆಯ ದಿನವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.